ಇನ್ನು ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ವಿರುದ್ಧವಾಗಿ ಹಲವು ಶಾಸಕರುಗಳು ಅಸಮಾಧಾನವನ್ನು ಹೊರಹಾಕ್ತಾನೆ ಬಂದಿದ್ದಾರೆ. ಇದೀಗ ನಿನ್ನೆ ನಡೆದಂತ ಶಾಸಕಾಂಗ ಸಭೆಯಲ್ಲೂ ಕೂಡ ಗ್ಯಾರಂಟಿ ಯೋಜನೆ ಒಂದೇ ಇದ್ರೆ ಸಾಕಾಗೋಲ್ಲ, ನಮಗೆ ಅನುದಾನ ಕೊಡಿ, ಅಭಿವೃದ್ಧಿಗಂತ ದುಡ್ಡು ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಶಾಸಕರ ಈ ಒತ್ತಾಯ ಬೆಳಗಾವಿಯಲ್ಲಿಂದು ಭಾರೀ ಸದ್ದು ಮಾಡಿದೆ ಕೂಡ. ಗ್ಯಾರಂಟಿ ಬಲೆಯಲ್ಲಿ ಸಿಲುಕಿ ಬೆಂಡಾದ ಕಾಂಗ್ರೆಸ್ ಶಾಸಕರು. ಗ್ಯಾರಂಟಿಗಳು ಓಕೆ, ಜೊತೆಗೆ ಡೆವಲಪ್ಮೆಂಟ್ಸ್ಗೆ ಹೆಚ್ಚಿಗೆ ಅವಕಾಶ ಬೇಕಾಗ್ತದೆ. ಸಿಎಂ ಎದುರೇ ಶಾಸಕಾಂಗ ಸಭೆಯಲ್ಲಿ ಶಾಸಕರ ಅಪಸ್ವರ. ವಾಸ್ತವಾಂಶ ಏನಂದ್ರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ, ಗ್ಯಾರಂಟಿ ಜೊತೆನಲ್ಲೇ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಗ್ಯಾರಂಟಿ ಅಷ್ಟೇ ಆಗಲ್ಲ, ಅಭಿವೃದ್ಧಿಗೂ ದುಡ್ಡು ಕೊಡಿ ಅಂತ ಎಂಎಲ್ಎಗಳು. ಪಂಚ ಗ್ಯಾರಂಟಿಯಿಂದ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಸರ್ಕಾರದ ಖಜಾನೆ ಖಾಲಿಯಾಗಿದೆಯಾ? ಗ್ಯಾರಂಟಿ ಮತ್ತು ಅಭಿವೃದ್ಧಿಯನ್ನ ಬ್ಯಾಲೆನ್ಸ್ ಮಾಡಲಾಗದೆ ಬ್ಯಾಲೆನ್ಸ್ ತಪ್ಪಿದೆಯಾ? ಅನ್ನಭಾಗ್ಯ ಕೊಟ್ಟು ಗೃಹಲಕ್ಷ್ಮಿ ಖಾತೆಗೆ ಹಣ ಹಾಕಿ ಫ್ರೀ ಬಸ್ ಹತ್ತಿಸಿದ ಸರ್ಕಾರಕ್ಕೆ ತನ್ನ ಶಾಸಕರಿಗೆ ಅನುದಾನ ಕೊಡಲು ಕಾಸಿಲ್ವಾ? ಇಂಥದ್ದೊಂದು ಪ್ರಶ್ನೆ ಕಾಂಗ್ರೆಸ್ ಪಾಳೆಯದಲ್ಲೇ ಹುಟ್ಕೊಂಡಿದೆ. ಅಭಿವೃದ್ಧಿ ಮತ್ತು ಗ್ಯಾರಂಟಿ ನಡುವೆ ಬಳಲಿ ಬೆಂಡಾದ ಶಾಸಕರು ಮುಂದಿನ ಚುನಾವಣೆಯನ್ನ ಗ್ಯಾರಂಟಿ ಮೇಲೆಯೇ ಗೆಲ್ತೀವಿ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ನಿನ್ನೆ ಬೆಳಗಾವಿಯಲ್ಲಿ ನಡೆದ ಶಾಸಕಾಂಗ ಸಭೆಯಲ್ಲಿ ಅಪಸ್ವರ ಎತ್ತಿರೋ ಶಾಸಕರು ಗ್ಯಾರಂಟಿ ಓಕೆ, ಆದ್ರೆ ಗ್ಯಾರಂಟಿಯನ್ನ ಪುನರ್ ಪರಿಶೀಲಿಸಿ ಅಭಿವೃದ್ಧಿಗೂ ಹಣ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಸದಾಶಿವನಗರ ಮನೆಗೂ 200 ಯೂನಿಟ್ ಫ್ರೀ ಇದೆ, ಸಾಮಾನ್ಯ ಪ್ರದೇಶದಲ್ಲಿರುವವರಿಗೂ 200 ಯೂನಿಟ್ ಫ್ರೀ ಇದೆ. ಲಕ್ಷಾಂತರ ರೂಪಾಯಿ ದುಡಿಯೋ ಹೆಣ್ಣು ಮಕ್ಕಳಿಗೂ ಬಸ್ ಫ್ರೀ ಕೊಡಬೇಕಾ? ಲಕ್ಷಾಂತರ ದುಡಿಯೋ ಹೆಣ್ಣು ಮಕ್ಕಳಿಗೆ 2,000 ಕೊಡಬೇಕಾ? ಹೀಗೆ ಮುಂದುವರೆದರೆ ಕಷ್ಟವಾಗುತ್ತೆ, ಪುನರ್ ಪರಿಶೀಲನೆ ಮಾಡಿ. ಹೀಗೆ ನಿನ್ನೆಯ ಶಾಸಕಾಂಗ ಸಭೆಯಲ್ಲಿ ಪರಿಷತ್ ಸದಸ್ಯ ಸುಧಾಮ್ ದಾಸ್ ಒತ್ತಾಯಿಸಿದ್ದಾರೆ. ಪರಿಷತ್ ಸದಸ್ಯರ ಮಾತಿಗೆ ಇತರೆ ಶಾಸಕರು ಸಹಮತ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಕಾಂಗ್ರೆಸ್ ಶಾಸಕರಿಂದಲೇ ಅಪಸ್ವರ ಎದ್ದಿದ್ದು, ಗ್ಯಾರಂಟಿ ಯೋಜನೆಗಳನ್ನ ಮಾತ್ರ ನಂಬಿಕೊಂಡಿದ್ರೆ ಆಗಲ್ಲ, ಗ್ಯಾರಂಟಿ ಬಿಟ್ಟು ನಮಗೆ ಅಭಿವೃದ್ಧಿ ಯೋಜನೆಗಳನ್ನ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಜನರು ಗ್ಯಾರಂಟಿಗಳ ಬಗ್ಗೆ ಶ್ಲಾಘನೆ ಮಾಡಿ ಮಾತಾಡ್ತಿಲ್ಲ. ಗ್ಯಾರಂಟಿ ನಂಬಿಕೊಂಡು ಚುನಾವಣೆ ಎದುರಿಸೋಕೆ ಸಾಧ್ಯವಿಲ್ಲ. ದೇವಸ್ಥಾನ, ಸಭಾಭವನ, ರಸ್ತೆ ಅಭಿವೃದ್ಧಿಗೆ ನೆರವು ಬೇಕಿದೆ. ಸರ್ಕಾರ ಶಾಸಕರ ನೆರವಿಗೆ ಬರಬೇಕು, ಗ್ಯಾರಂಟಿಗಳನ್ನ ಪುನರ್ ಪರಿಶೀಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಮಾಲೂರು ಶಾಸಕ ನಂಜೇಗೌಡ ಕೂಡ ಸಿಎಲ್ಪಿ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಗ್ಯಾರಂಟಿ ಒಂದೇ ಸಾಲದು, ಡೆವಲಪ್ಮೆಂಟ್ ಮಾಡಬೇಕು ಅಂದಿದ್ದಾರೆ. ಅಲ್ಲ, ಎಲ್ಲ ಗ್ಯಾರಂಟಿಗಳ ಬಗ್ಗೆ ಎಲ್ಲ ಶಾಸಕರುಗಳು ಕೂಡ ಖುಷಿ ಪಟ್ಟಿದ್ದಾರೆ. ಗ್ಯಾರಂಟಿಗಳು ಓಕೆ, ಅದ್ರ ಜೊತೆಗೆ ಡೆವಲಪ್ಮೆಂಟ್ಸ್ಗೆ ಹೆಚ್ಚಿಗೆ ಅವಕಾಶ ಬೇಕಾಗ್ತದೆ. ಇನ್ನು 2.5 ವರ್ಷ ಸರ್ಕಾರ ಮತ್ತೆ ಎಲೆಕ್ಷನ್ ಗ್ಯಾರಂಟಿಗಳು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ವಿ ನಾವು. ಶಾಸಕಾಂಗ ಸಭೆಯಲ್ಲಿ ಅಭಿವೃದ್ಧಿಗೆ ಒತ್ತು ಕೊಡಬೇಕು, ಅನುದಾನ ನೀಡಬೇಕು ಅನ್ನೋ ಶಾಸಕರ ಒತ್ತಾಯದ ವಿಚಾರ ಇವತ್ತು ಸದನದಲ್ಲೂ ಸದ್ದು ಮಾಡಿದೆ. ಉತ್ತರ ಕರ್ನಾಟಕದ ಚರ್ಚೆ ವೇಳೆ ಮಾತನಾಡಿದ ಆರ್ ಅಶೋಕ್, ಖಜಾನೆಯಲ್ಲಿ ಹಣ ಇಲ್ಲ, ನಿಮ್ಮ ಶಾಸಕಾಂಗ ಸಭೆಯಲ್ಲೇ ನಿಮ್ಮದೇ ಶಾಸಕರೇ ಹೇಳಿದ್ದಾರೆ ಅಂತ ತಿವಿದಿದ್ದಾರೆ. ಖಜಾನೆಯಲ್ಲಿ ದುಡ್ಡಿದೆ, ಸರ್ಪ್ಲಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನೇ ಶಾಸಕಾಂಗ ಪಕ್ಷದಲ್ಲೂ ಚರ್ಚೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂತು, ನಾನೇನು ಬಂದಿರಲಿಲ್ಲ. ಚರ್ಚೆ ಆಗಿ ಪತ್ರಿಕೆಯಲ್ಲೆಲ್ಲ ಬಂದಿದೆ. ನಿಮ್ಮ ಫ್ರೀಗಳು ನೆನ್ನೆ ನಾನು ಫ್ರೀ ಹೇಳಿಕ್ಕೆ ಗಲಾಟೆ ಮಾಡ್ಬಿಟ್ರು. ಎಚ್.ಕೆ. ಪಾಟೀಲ್ ಹಂಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ರು ಬೇರೆ ಇದಕ್ಕೆ. ಸುಳ್ಳು ಅವ್ರಿಗೆ ಗೊತ್ತಿದೆ. ನಿಮ್ಮ ಗ್ಯಾರಂಟಿನೂ ಬೇಡ, ಏನು ಬೇಡ, ನಮ್ಗೆ ರಸ್ತೆ, ಹಾಸ್ಪಿಟ್ಲು ಇದೆಲ್ಲ ಕೊಡಿ ಅಂತ ಗಲಾಟೆ ಆಗಿದೆ ಅಂತ. ಗ್ಯಾರಂಟಿ ಕೊಡೋಕಾಗದೆ ಸರ್ಕಾರ ಪಾಪರಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ನವರಿಗೆ ಗ್ಯಾರಂಟಿ ಮೇಲೆ ವಿಶ್ವಾಸವಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. ಕಾಂಗ್ರೆಸ್ MLAಗಳೆಲ್ಲ ವಿರೋಧ ಮಾಡ್ತಾ ಇದ್ದಾರೆ, ನಮಗೂ ಗೊತ್ತಿದೆ. 2.5 ವರ್ಷದಲ್ಲಿ 10 ಪೈಸಾನು ಬಿಡುಗಡೆ ಮಾಡಿಲ್ಲ. ಸರ್ಕಾರ ಪಾಪರಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಫೈಲ್ಗಳನ್ನೆಲ್ಲ ಮುಚ್ಚಿ ಜೋಡಿಸ್ಬಿಟ್ಟವ್ರು. ಗ್ಯಾರಂಟಿಗಳ ಬಂದ ದಿನದಿಂದಲೂ ಕೂಡ ಗ್ಯಾರಂಟಿಗಳಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ ಅಂತೇಳಿ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರೇ ಪದೇ 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 ಹೇಳ್ತಿದ್ದಾರೆ. ದೇಶಕ್ಕೆ ಮಾದರಿ ಅಂತೇಳಿ ಒಬ್ಬೆ ಹಾಕಿದ್ರು. ಇವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನ ಪಕ್ಕದ ಆಂಧ್ರ ತೆಲಂಗಾಣದಲ್ಲೂ ಕೂಡ ಅನುಷ್ಠಾನ ಮಾಡಿದ್ರು. ಆದರೆ ತೆಲಂಗಾಣ ರಾಜ್ಯದ ಪರಿಸ್ಥಿತಿ ಏನಾಗಿದೆ, ಅಲ್ಲಿನ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಅಲ್ಲಿನ ಮುಖ್ಯಮಂತ್ರಿಗಳು ಸದನದಲ್ಲೂ ಕೂಡ ಹೇಳಿದ್ದಾರೆ, ಗ್ಯಾರಂಟಿ ಬಗ್ಗೆ ಶಾಸಕರೇ ಬೇಸರ ಹೊರಹಾಕಿದ್ದಾರೆ ಅನ್ನೋದನ್ನ ಕೈ ನಾಯಕರು ಒಪ್ಪಲು ರೆಡಿ ಇಲ್ಲ. ಸಹಜವಾಗಿ ಜನರಲ್ ಆಗಿ
ಶಾಸಕಾಂಗ ಸಭೆಯಲ್ಲಿ ಚರ್ಚೆಯಾಗಿದೆ ಅಂತ ಹೇಳ್ತಿದ್ದಾರೆ. ಏನು ಜನರಲ್ ಆಗಿ ಹೇಳಿರ್ಬೇಕು, ಯಾರು ಅದು ಯಾರೋ ಮಾತಾಡಿದ್ರು ಅಬ್ರಾಡಲ್ಲಿರೋರಿಗೆ ಒಬ್ಬರಿಗೆ ಇಲ್ಲಿ ಸಿಕ್ಕಿದೆ ಅಂತೇಳಿ ಯಾರೋ ಹೇಳಿದರು, ಫಂಡ್ಸ್ನ ಆನ್ ಟೈಮಿಗೆ ಬಿಡುಗಡೆ ಆದರೆ ಕೆಲಸ ಫಾಸ್ಟ್ ಆಗುತ್ತೆ ಅಂತೇಳಿ ಅದನ್ನ ಜನರಲ್ ಆಗಿ ಹೇಳಿದರು. ಜನರಲ್ ಡಿಸ್ಕಷನ್ ಮಾಡಿದಾಗ ನಮ್ಮ ಮನೆಗಳಿಗೂ ಬರುತ್ತೆ ಕೆಲವು ಅಂತ ರೆಫರೆನ್ಸ್ ಮಾಡಿದ್ರಷ್ಟೇ. ದೊಡ್ಡ ದೊಡ್ಡ MLAಗಳ ಮನೆಗೆ, ಮಂತ್ರಿಗಳ ಮನೆಗೆ ಈಗ ನಾನು ಹೆಂಡ್ತಿನೂ ಹೋಗ್ಬೋದು. ನಾವು ಆ ಥರ ದೊಡ್ಡ ದೊಡ್ಡ ಶ್ರೀಮಂತರಿಗೂ ಕೆಲವು ಗ್ಯಾರಂಟಿ ತಲುಪೋದು ಅವಶ್ಯಕತೆ ಇರಲಿಲ್ಲ ಅಂತ ಅಂದ್ರೆ ಯಾರಿಗೆ ಅರ್ಹರು ಇಲ್ಲದೆ ಇರ್ತಕ್ಕಂಥವ್ರಿಗೆ ಏನು ಗ್ಯಾರಂಟಿ ಯೋಜನೆ ಮುಕ್ತ ಇದೆ ಅದ್ರ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಅರ್ಹತೆ ಇದ್ದವರಿಗೆ ಸಿಗುವಂಥದ್ದಾಗಬೇಕು. ಯಾರಿಗೆ ಅದರ ಅವಶ್ಯಕತೆ ಇಲ್ಲ ಅಂಥವ್ರಿಗೆ ಸಿಗುವಂಥದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ. ಗ್ಯಾರಂಟಿ ಜೊತೆಯಲ್ಲೇ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ. ಆ ಸಲಹೆಯನ್ನ ಬಹಳಷ್ಟು ಜನ ಶಾಸಕರು ಹೇಳಿದ್ರು. ಅದ್ರಲ್ಲಿ ತಪ್ಪೇನಿದೆ? ಗೃಹಲಕ್ಷ್ಮಿ ಹಣ ಬರೆದಿದ್ದಕ್ಕೆ ಜನಸಾಮಾನ್ಯರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಗ್ಯಾರಂಟಿ ದುಡ್ಡು ಬರ್ತಿಲ್ಲ, ಅಭಿವೃದ್ಧಿನೂ ಆಗ್ತಿಲ್ಲ ಅಂದಿದ್ದಾರೆ. 1 ರೂಪಾಯಿನೂ ಬರ್ತಾ ಇಲ್ಲ ಸರ್. 1 ವರ್ಷ ಆಯಿತು ನಮಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ, ಅದು ಮುಖನೇ ನೋಡಿಲ್ಲ ನಾವು. ಫ್ರೀ ಅಂತ ಕೊಟ್ಟು ಯಾವುದೇ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಕರ್ನಾಟಕದಲ್ಲಿ. ಅದೇ ರೀತಿಯಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು, ಉತ್ತರ ಕರ್ನಾಟಕ ಭಾಗ ಇಲ್ಲಂತೂ ಯಾರಂತೂ ಕೇಳೋರೇ ಇಲ್ಲ. ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ಸಮಸ್ಯೆ ಆಗ್ತಿಲ್ಲ ಅಂತ ಸರ್ಕಾರ ಹೇಳ್ತಲೇ ಬರ್ತಿದೆ. ಆದ್ರೆ ಶಾಸಕರು ಅನುದಾನ ಬರ್ತಿಲ್ಲ ಅಂತಿದ್ದಾರೆ. ಗೃಹಲಕ್ಷ್ಮಿಯರು ಖಾತೆಗೆ ಹಣ ಬಂದಿಲ್ಲ ಅಂತಿದ್ದಾರೆ. ಸಾರಿಗೆ ನಿಗಮಕ್ಕೂ ಹಣ ಪಾವತಿಯಾಗಿಲ್ಲ. ಹೀಗಾಗಿ ಹಣ ಎಲ್ಲಿ ಹೋಗ್ತಿದೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಪ್ರಸನ್ನ, TV9 ಬೆಳಗಾವಿ.